ಜಾಹ್ನವಿ ಕನ್ನಡ ಸುದ್ದಿ ಲೋಕದ ಖ್ಯಾತ ಸುದ್ದಿ ವಾಚಕಿ. ತಮ್ಮ ಮಾತು ಮತ್ತು ತಮ್ಮ ಜ್ಞಾನದಿಂದಲೇ ಅತ್ಯಲ್ಪ ಅವಧಿಯಲ್ಲಿಯೇ ಮಾಧ್ಯಮದಲ್ಲಿ ಹೆಸರು ಸಂಪಾದಿಸಿದ ಜಾಹ್ನವಿ ಸದ್ಯ ಚಿತ್ರರಂಗದತ್ತ ಗಮನ ಹರಿಸಿದ್ದಾರೆ. ಆದಿಪತ್ರ ಚಿತ್ರದ ಮೂಲಕ ಈಗಾಗಲೇ ತಮ್ಮ ಅದೃಷ್ಟ ಪರೀಕ್ಷೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಂತಹ ಜಾಹ್ನವಿ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಹಲವು ನೋವು ಉಂಟಿದ್ದಾರೆ. ಅನೇಕ ಸಲ ತಮ್ಮ ಜೀವನದ ಮುಳ್ಳಿನ ಹಾದಿಯನ್ನ ನೆನೆದು ಕಣ್ಣೀರನ್ನ ಹಾಕಿದ್ದಾರೆ. ಆದರೂ ಕೂಡ ಇವರ ವೈಯಕ್ತಿಕ ಬದುಕಿನ ಕುರಿತು ಇನ್ನೂ ಹಲವರಲ್ಲಿ ಕುತೂಹಲ ಇದ್ದೇ ಇದೆ. ಹೀಗಾಗಿಯೇ ಈಗಲೂ ಕೂಡ ಜಾಹ್ನವಿಗೆ ಅವರ ಮದುವೆ ಮತ್ತು ವಿಚ್ಛೇದನದ ಕುರಿತ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ. ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಜಾಹ್ನವಿ ಅವರಿಗೆ ಮತ್ತೊಮ್ಮೆ ವಿಚ್ಛೇದನದ ಕುರಿತು ಪ್ರಶ್ನೆಯನ್ನ ಮಾಡಲಾಗಿದೆ. ಈ ಪ್ರಶ್ನೆಗಳಿಗೆ ಬೇಸರ ಮಾಡಿಕೊಳ್ಳದೆ ಜಾಹ್ನವಿ ಉತ್ತರವನ್ನ ಕೂಡ ನೀಡಿದ್ದಾಳೆ. ಈ ಕುರಿತು ಸದ್ಯ ಯೂಟ್ಯೂಬ್ ಚಾನೆಲ್ ಅಲ್ಲಿ ಮಾತನಾಡಿರುವ ಜಾಹ್ನವಿ ಮೊದಲಿಗೆ ತಮ್ಮ ಎರಡನೇ ಮದುವೆಯ ಕುರಿತು ಮಾತನಾಡಿದ್ದಾರೆ. ಮೊದಲ ಮದುವೆಯೇ ನನಗೆ ಒಳ್ಳೆಯ ಅನುಭವ ನೀಡಿದೆ, ಹೀಗಾಗಿ ಮದುವೆಯ ಪ್ರಶ್ನೆಯೇ ಬರುವುದಿಲ್ಲ ಎಂದು ಹೇಳಿರುವ ಜಾಹ್ನವಿ, ಸದ್ಯ ನಾನು ಹೀಗೆಯೇ ಖುಷಿಯಾಗಿದ್ದೀನಿ, ನೆಮ್ಮದಿಯಿಂದ ಇದ್ದೀನಿ, ಶಾಂತವಾಗಿ ಇದ್ದೀನಿ. ನನಗೆ ಯಾವತ್ತೂ ಕೂಡ ಮದುವೆಯಾಗಬೇಕು ಅಂತ ಅನ್ನಿಸಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಮಗನ ಬದುಕು ಭವಿಷ್ಯ ರೂಪಿಸಬೇಕು, ಅದಷ್ಟೇ ನನ್ನ ಸದ್ಯದ ಯೋಜನೆ ಎಂದು ಹೇಳಿಕೊಂಡಿದ್ದಾರೆ. ನನ್ನ ಮಗ ಈಗ 8ನೇ ಕ್ಲಾಸ್ನಲ್ಲಿ ಓದುತ್ತಿದ್ದಾನೆ. ಮತ್ತೊಬ್ಬ ವ್ಯಕ್ತಿಯನ್ನು ನಾನು ಜೀವನಕ್ಕೆ ಸೇರಿಸಿಕೊಳ್ಳುವುದು ನನಗೆ ಇಷ್ಟ ಇಲ್ಲ ಎಂದು ಹೇಳಿರುವ ಜಾಹ್ನವಿ, ನಾನು ಸಿನಿಮಾಗಾಗಿ ಡಿವೋರ್ಸ್ ತೆಗೆದುಕೊಂಡಿಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದ್ದಾರೆ. ಮದುವೆಯಾದ ನಂತರ ನನ್ನ ಬದುಕಿನಲ್ಲಿ ಏನೆಲ್ಲ ಆಯಿತು ಎನ್ನುವ ಕೆಲ ವಿಚಾರ ಈಗಾಗಲೇ ನಾನು ಹೇಳಿದ್ದೀನಿ. ಆದರೆ ಸಂಪೂರ್ಣ ವಿಚಾರ ನನ್ನ ಸುತ್ತಮುತ್ತ ಇದ್ದವರಿಗೆ, ನನ್ನನ್ನು ಬಲ್ಲವರಿಗೆ ಮಾತ್ರ ಗೊತ್ತು ಎಂದು ಹೇಳಿರುವ ಜಾಹ್ನವಿ, ನನಗೆ ತುಂಬ ನೋವಾಗಿದೆ. ಅತ್ತಿರುವ ದಿನಗಳಿವೆ, ಆದರೆ ಈ ಕ್ಷಣದಲ್ಲಿ ನಾನು ಎಲ್ಲಿಯೇ ಇದ್ದರೂ ಚೆನ್ನಾಗಿ ಇರಲಿ ಅಂತಷ್ಟೇ ಬಯಸುತ್ತೇನೆ ಎಂದು ಹೇಳಿದ್ದಾರೆ. ನನ್ನ ಮದುವೆ ವಿಚ್ಛೇದನದ ಕುರಿತು ಮಾತನಾಡುವವರು ಮಾತನಾಡ್ತಾನೆ ಇರ್ತಾರೆ, ಅವರ ಬಾಯಿ ಮುಚ್ಚೋಕೆ ಆಗಲ್ಲ ಎಂದು ಹೇಳಿರುವ ಜಾಹ್ನವಿ, ನಾವು ಯಾಕೆ ಡಿವೋರ್ಸ್ ತೆಗೆದುಕೊಂಡೆ ಎನ್ನುವುದನ್ನು ಒಂದು ಟೈಮ್ನಲ್ಲಿ ಗೊತ್ತಾಗುತ್ತೆ ಎಂದು ಹೇಳಿರುವ ಜಾಹ್ನವಿ, ಅವರು ಅವರ ಹೆಂಡತಿ ಮತ್ತು ಮಗು ಜೊತೆ ಚೆನ್ನಾಗಿರಲಿ ಅಂತ ಕೂಡ ಹೇಳಿಕೊಂಡಿದ್ದಾರೆ. ಮುಂದುವರೆದು ಮಾತನಾಡಿರುವ ಜಾಹ್ನವಿ, ನನಗೆ ಈಗ ಮಗ ಇದ್ದಾನೆ, ಅವರಿಗೆ ಫ್ಯಾಮಿಲಿ ಬೇಕು ಅನಿಸಿದಾಗ, ಯಾರೂ ಇಲ್ಲ ಅನಿಸಿದಾಗ ಅವರು ಬೇರೆಯವರ ಜೊತೆ ಇರೋದ್ರಲ್ಲಿ ತಪ್ಪಿಲ್ಲ ಎಂದು ಹೇಳಿರುವ ಜಾಹ್ನವಿ, ನಾನು ಸಿಂಗಲ್ ಆಗಿ ಖುಷಿಯಾಗಿದ್ದೀನಿ, ಅವರವರ ಖುಷಿ ಅವರವರಿಗೆ ಮುಖ್ಯ ಆಗಿರುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಅವರವರ ಲೈಫ್ ಅವರವರ ನೋಡಿಕೊಳ್ಳಬೇಕಲ್ವಾ ಎಂದು ಹೇಳಿದ್ದಾರೆ. ಸದ್ಯ ನಾನು ಆರಾಮಾಗಿದ್ದೇನೆ, ನೆಮ್ಮದಿಯಿಂದ ಇದ್ದೇನೆ, ಖುಷಿಯಾಗಿ ಕೂಡ ಇದ್ದೇನೆ ಎನ್ನುವ ಮಾತುಗಳನ್ನು ಕೂಡ ಸಂದರ್ಶನದಲ್ಲಿ ಜಾಹ್ನವಿ ಪುನರುಚ್ಚರಿಸಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.